ಸಿಇಟಿ ಪರೀಕ್ಷೆ ಬರೆಯಲು ಹೋದಂಥ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳ ಜನಿವಾರ ತೆಗೆದಿದ್ದಕ್ಕೆ ಗದಗನ ಬ್ರಾಹ್ಮಣ ಸಂಘದ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧನೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಬ್ರಾಹ್ಮಣ ಸಮುದಾಯದ ಸಾಕಷ್ಟು ಮುಖಂಡರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈಗ ಜನಿವಾರ ತೆಗಿಸಿ ವಿದ್ಯಾರ್ಥಿ ಪರೀಕ್ಷೆ ಬರೆದಿದ್ದಕ್ಕೆ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದೀರಿ ನೀವು ಅಂತ? ಈ ಘಟನೆ ಭಾಳ ಖಂಡನಾರ್ಹ ಆಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಬ್ರಾಹ್ಮಣ ಸಮಾಜದ ಮೇಲೆ ಏನು ಈ ರೀತಿ ಅವಹೇಳನಕಾರಿ ಒಂದು ಘಟನೆ ನಡೆದಿದೆ. ನಮ್ಮ ಧಾರ್ಮಿಕ ಭಾವನೆಗೆ ಇದು ಧಕ್ಕೆ ತರುವಂಥ ಘಟನೆ ಆಗಿದೆ. ಆ ವಿದ್ಯಾರ್ಥಿ ಭವಿಷ್ಯವನ್ನು ಕಸಿಯುವಂಥ ಒಂದು ಪ್ರಯತ್ನ ಇದಾಗಿದೆ. ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಈ ಘಟನೆಗೆ ಕಾರಣವಾಗಿರ್ತಕ್ಕಂಥ ಆ ಅಧಿಕಾರಿಗಳ ವಿರುದ್ಧ ಕೇವಲ ಶಿಸ್ತು ಕ್ರಮ ಅಲ್ಲ, ಸೇವೆಯಿಂದನೇ ಅವ್ರನ್ನ ವಜಾ ಮಾಡಬೇಕು ಅನ್ನುವಂಥ ಒಕ್ಕೋಲಿನ ಒಂದು ಅಭಿಪ್ರಾಯವನ್ನು ನಾವು ಇಡೀ ಗದಗ ಜಿಲ್ಲಾ ಬ್ರಾಹ್ಮಣ ಸಮಾಜದಿಂದ ಮಾಡ್ತಾ ಇದ್ದೇವೆ. ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೇವೆ, ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ಪ್ರತಿಭಟನೆ ಮುಖಾಂತರ ನಾವು ಆಗ್ರಹಪೂರ್ವಕವಾಗಿ ಒಂದು ವಿನಂತಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಈ ತಕ್ಷಣ ಆ ಅಧಿಕಾರಿಯನ್ನು ಡಿಸ್ಮಿಸ್ ಮಾಡಲಿಲ್ಲ ಅಂದರೆ, ವಜಾ ಮಾಡಲಿಲ್ಲ ಅಂದರೆ, ಈ ರೀತಿ ಘಟನೆಗಳು ಮರುಕಳಿಸಿದ ಹಾಗೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಬರುವಂಥ ದಿನಮಾನಗಳಲ್ಲಿ ಸಮಾಜ ಎಚ್ಚೆತ್ತುಕೊಂಡು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಗೆ ನಾವು ನಿಶ್ಚಿತವಾಗಿ ಇಳಿತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಸರ್ಕಾರ. ಬೇರೆ ಸಮುದಾಯದವರು ಹಿಜಾಬ್ ಆಗಿರ್ಬೋದು, ಬೇರೆ ಬೇರೆ ಧರಿಸಿ ಬಂದಿರ್ತಾರೆ. ಯಾಕೆ ರಾಜ್ಯ ಸರ್ಕಾರ ಬ್ರಾಹ್ಮಣರನ್ನು ಟಾರ್ಗೆಟ್ ಮಾಡ್ತಾ ಇದೆ? ಅದೇ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಈ ಸಮಾಜ ಭಾಳ ಸುಶಿಕ್ಷಿತ ಸಮಾಜ, ಬಹಳ ನೆಮ್ಮದಿಯಿಂದ ಶಾಂತಿ ಸಮಾಧಾನದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ತಾವು ಮಾಡಿಕೊಂಡು ನೆಮ್ಮದಿಯಿಂದ ತಾವೂ ಇರ್ತಾರೆ, ಬೇರೆಯವ್ರಿಗೂ ನೆಮ್ಮದಿಯಿಂದ ಇರೋಕೆ ಬಿಡುವಂಥ ಒಂದು ಸಮಾಜ. ಆದರೆ ಈ ರೀತಿ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇವೆ. ಇವತ್ತಿನ ದಿವಸ ನಾವೆಲ್ಲ ಏನಿದ್ದೇವೆ ಜವಾಬ್ದಾರಿಯಲ್ಲಿದ್ದೇವೆ, ಸಮಾಜದ ಮುಖ್ಯವಾಹಿನಿಯಲ್ಲಿದ್ದೇವೆ, ಸಮಾಜದ ಪ್ರಮುಖರಾಗಿ ಇದ್ದೇವೆ. ಇಂಥ ಘಟನೆಗಳನ್ನು ನಾವು ಸಹಿಸಲಿಕ್ಕೆ ಆಗಲ್ಲ. ಬೇರೆ ಬೇರೆ ಸಮುದಾಯದ ಮೇಲೆ ಅವರು ಏನು ಒಂದು ತಮ್ಮ ಸಹಮತವನ್ನು ವ್ಯಕ್ತಪಡಿಸ್ತಾರೆ, ಅದೇ ರೀತಿ ಎಲ್ಲ ಸಮಾಜಗಳನ್ನು ಸಮಾನತೆ ದೃಷ್ಟಿಯಿಂದ ನೋಡ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿ ಆ ಮುಖ್ಯಮಂತ್ರಿಗಳದಾಗಿರ್ತದೆ. ಅದು ಏನೋ ಅಂತಾರಲ್ಲ, ಹಿರಿಯಣ್ಣನ ಚಾಳಿ ಮನೆ ಮಂದಿಗೆಲ್ಲ ಅಂತ, ಆ ರೀತಿ ಆಗಬಾರ್ದು. ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಎಲ್ಲ ಸಮಾಜಗಳನ್ನು ಸಮಾನವಾಗಿ ಕಾಣಬೇಕು. ಬ್ರಾಹ್ಮಣ ಸಮುದಾಯದ ಮೇಲೇ ಈ ರೀತಿ ವಿಶೇಷವಾಗಿ ಮೇಲಿಂದ ಮೇಲೆ ಈ ರೀತಿ ಘಟನೆಗಳು ನಡೀತಾ ಇರೋದರಿಂದ ವಿರೋಧಿ ಸರ್ಕಾರನೇ ಅನ್ಬೇಕಾಗುತ್ತೆ. ಬ್ರಾಹ್ಮಣ ವಿರೋಧಿ ಸರ್ಕಾರ ಇರೋದಕ್ಕೆ ನಾವು ಇನ್ನು ಮುಂದೆ ಭಾಳ ದಿವಸ ಬಿಡಲ್ಲ. ನಾವು ನಿಶ್ಚಿತವಾಗಿ ಹೋರಾಟಕ್ಕಿಳಿತೇವೆ, ರಸ್ತೆಗಿಳಿತೇವೆ, ಬೀದಿಗಿಳಿತೇವೆ. ಒಂದು ಅಸಹಕಾರ ಚಳವಳಿಯನ್ನು ಮಾಡುವಂಥ ಸಂದರ್ಭಕ್ಕೆ ಈ ಸಮಾಜವನ್ನು ತೆಗೆದುಕೊಂಡು ಹೋಗಬೇಡ್ರಿ. ಈಗ ನಾವು ವಿನಂತಿ ಮಾಡೋದ್ರ ಮೂಲಕ, ಮನವಿ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತೇವೆ, ಈ ರೀತಿ ತಪ್ಪುಗಳಾಗದೇ ಇರುವಾಗೆ ಜಾಗೃತಿ ವಹಿಸಿ ಕಾರ್ಯವನ್ನು ಮಾಡಬೇಕು ಹಾಗೆ ಅನ್ನುವಂಥ ಒತ್ತಾಯವನ್ನು ಮಾಡ್ತೇವೆ. ಬ್ರಾಹ್ಮಣ ಸಮುದಾಯ ಮತ್ತು ಬಹಳಷ್ಟು ಪಂಗಡಗಳನ್ನು ಕೂಡ ಜನಿವಾರ ಹಾಕ್ತಾರೆ. ಇದ್ರ ವಿಶೇಷತೆ ಏನು, ಯಾಕೆ ತೆಗಿಬಾರ್ದು ಇದನ್ನಂತ? ಜನಿವಾರ ಅಂದರೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಸಹಿತ ಉಪವೀತ ಇಲ್ಲದೆ ಮಾಡ್ಲಿಕ್ಕೆ ಬರೋದು. ಉಪವೀತ ಅಂತಂತಾರೆ, ಯಜ್ಞೋಪವೀತ ಅಂತಾರೆ, ಜನಿವಾರ ಅಂತಾರೆ, ಹಿಂಗೆ ನಾನಾ ರೀತಿ ಅಂತಾರೆ. ಅದಕ್ಕೆ ಯಾವ ಕರ್ಮ ಮಾಡಲಿ ಆ ಕರ್ಮಕ್ಕೆ ಯಜ್ಞೋಪವೀತ ಬೇಕೇ ಬೇಕು. ಯಜ್ಞೋಪವೀತ ಇಲ್ಲದೆ ಕರ್ಮ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದೊಂದು ಸಂಧ್ಯಾವಂದನೆ ಆಗಲಿ, ದೇವ ಪೂಜೆ ಆಗಲಿ, ಪಿತೃಕಾರ್ಯ ಆಗಲಿ, ಆ ಯಜ್ಞೋಪವೀತ ಅಂಬೋದು ಬಹಳ ಮುಖ್ಯ ಇದೆ. ಇದು ವೈಜ್ಞಾನಿಕವಾಗಿದೆ. ಇದು ಒಂದೇ ಬರೀ ದಾರದ ಎಳೆಯೋದು ಜನಿವಾರ ಅಲ್ಲ, ಅದು 3 ಎಳೆಗಳಿಂದ ಕೂಡಿದಂಥ ಜನಿವಾರ ಮತ್ತು ಅದರೊಳಗೆ 9 ತಂತುಗಳು ಕೂಡಿಕೊಂಡು ಇದು ಜನಿವಾರ ಆಗ್ತದೆ. ಆ ಜನಿವಾರವನ್ನು ಹಾಕ್ಕೋಬೇಕಾದ್ರೆ ಹಂಗೆ ಬಡನ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ. ಅದರಲ್ಲಿ ದೇವತಾ ಆಹ್ವಾನ ಮಾಡಬೇಕು, ವೇದಗಳನ್ನ ಆಹ್ವಾನ ಮಾಡಬೇಕು ಮತ್ತು ದೇವತೆಗಳನ್ನ ಆಹ್ವಾನ ಮಾಡಿ ಮಂತ್ರಪೂರ್ವಕವಾಗಿ ಕರ್ತ ನಾವು ಅದನ್ನು ಯಜ್ಞೋಪವೀತ ಧಾರಣ ಮಾಡಿದ್ದಾದರೆ ಅದಕ್ಕೆ ಮಹತ್ವ ಬರ್ತದೆ. ಇಲ್ಲ ಅಂತಂದರೆ ಬರೋದಿಲ್ಲ. ಅದು ಯಜ್ಞೋಪವೀತನೇ ಮುಖ್ಯ ಬ್ರಾಹ್ಮಣರಿಗೆ. ಅದು ಸಂಕೇತ. ಯಾವಾಗ ಬ್ರಾಹ್ಮಣ ಉಪನಯನ ಮಾಡ್ಕೋತಾನೆ, ಯಾವಾಗ ತನ್ನ ಮಗನ ಉಪನಯನ ಮಾಡ್ತಾನೆ, ಆ ಸಮಯದೊಳಗೆ ಗಾಯತ್ರಿ ಮಂತ್ರಪೂರ್ವಕವಾಗಿ ಆ ಮಂತ್ರವನ್ನು ತನ್ನ ಮಗನಿಗೆ ಆಗಲಿ ತನ್ನ ಬಂಧುವಾಗಿ ಯಾರಿಗೆ ಹಾಕ್ತಾನೆ ಆವಾಗ ಅವ ಬ್ರಾಹ್ಮಣ ಆಗ್ತಾನೆ. ಅಲ್ಲಿ ತನಕ ಬ್ರಾಹ್ಮಣ ಇರುವುದಿಲ್ಲ. ಅದಕ್ಕೆ ಜನಿವಾರನೇ ಮುಖ್ಯ ಬ್ರಾಹ್ಮಣರಿಗೆ, ಅದೇ ಸಂಕೇತವಾಗಿರ್ತದೆ. ಯಾವಾಗ ಬ್ರಾಹ್ಮಣ ಜನಿವಾರವನ್ನು ತೆಗಿತಾನೆ ಅವನ ಬ್ರಾಹ್ಮಣತ್ವ ಹೋಗ್ತದೆ. ಆ ಥರವಾಗಿ ಜನಿವಾರನೇ ಮುಖ್ಯ. ತೆಗೆದಿದ್ದಕ್ಕೆ ನೀವು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತೀರಿ. ನಾವು ಇದಕ್ಕೆ ಯಾಕೆ ಆಕ್ರೋಶ ಪಡಬಾರ್ದು? ನಮ್ಮದು ಬ್ರಾಹ್ಮಣದ ಒಂದು ಸಂಘದ ಪ್ರಕಾರವಾಗಿ, ನಮ್ಮ ಜಾತಿಯ ಪ್ರಕಾರವಾಗಿ ನಮ್ಮ ಸಂಕೇತ ಏನಂತಕೊಂಡಂದರೆ ನಮ್ಮದು ಜನಿವಾರ ಇಲ್ಲದೆ ಯಾವುದೂ ಮಾಡ್ಲಿಕ್ಕೆ ಬರೋದಿಲ್ಲ. ಇವನ್ನು ನಾವು ಯಾವುದರ ಒಂದು ಕರ್ಮ ಮಾಡಬೇಕಾದ ಸಹಿತ ಒಂದು ಹೋಮ ಮಾಡಲಿ, ಕಾರ್ಯ ಮಾಡಲಿ, ಏನೋ ಮಾಡಿದ್ರೆ ಸಹಿತ ಆ ಯಜ್ಞೋಪವೀತ ಇಲ್ಲದು ಮಾಡ್ಲಿಕ್ಕೆ ಬರೋದಿಲ್ಲ. ಆ ಸಲುವಾಗಿ ಯಜ್ಞೋಪವೀತನ ಬ್ರಾಹ್ಮಣರಿಗೆ ಮುಖ್ಯ. ಇದು ಬ್ರಾಹ್ಮಣರು ಜನಿವಾರ ಹಾಕುವಂಥದ್ದು. ಇದನ್ನು ತೆಗೆದಿದ್ದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ನೀವೇನು ಒತ್ತಾಯ ಮಾಡ್ತೀರಿ ಸರ್? ಇವಾಗ ರಾಜ್ಯದೊಳಗೆ ನಿನ್ನೇನು ಈ ಘಟನೆ ನಡೆದದ ಅದನ್ನು ಬಲವಾಗಿ ಖಂಡಿಸುತ್ತಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಯಾವುದೇ ಮಾರ್ಗಸೂಚಿ ಇಲ್ಲದಿದ್ದರೂ ಸಹಿತ ಈ ಜನಿವಾರವನ್ನು ತೆಗೆದು ನೀವು ಒಳಗೆ ಹೋಗಬೇಕು ಅನ್ನುವಂಥ ಒಂದು ಉದ್ದಟತನದ ಏನು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದ್ದರು ಆ ಸರ್ಕಾರಿ ಸಿಬ್ಬಂದಿ, ಅವರಿಗೆ ಅವರ ಅವಿವೇಕತನದ
ಒಂದು ಇದನ್ನು ಕ್ರಮವನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದರೊಳಗೆ ಯಾರ ಪ್ರೇರಣೆಯಿಂದ ಸಿಬ್ಬಂದಿ ಆ ರೀತಿ ಮಾಡಿದರು ಅನ್ನೋದನ್ನು ತನಿಖೆ ಮಾಡಿ ಕೂಡಲೇ ಅವರನ್ನು ಸೇವೆಯಿಂದ ವಜಾ ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳ ಒಳಗೆ ನಮ್ಮ ಬ್ರಾಹ್ಮಣ ಸಮುದಾಯದಿಂದ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ನಾನು ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ. ಮತ್ತು ಏನು ನಿನ್ನೆ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಯಾವ ಬೀದರ್ದಲ್ಲಿ ಆ ವಿದ್ಯಾರ್ಥಿಗೆ ಆಗಿಲ್ಲ, ಅವನಿಗೆ ನೀವು ಆ ಪರೀಕ್ಷೆಯನ್ನು ಅವ ಹಾಜರಾಗ್ಯಾನ ಅಂತನ ಕನ್ಸಿಡರ್ ಮಾಡಿ ಅವಾಗ ಗೌರ್ಮೆಂಟ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಅವಾಗ ಇಂಜಿನಿಯರಿಂಗ್ ಸೀಟು ಕೊಡಬೇಕು ಅಂಥೇಳಿ ಎಲ್ಲ ಸಮುದಾಯದ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನು ಮನವಿ ಮಾಡ್ಕೋತೀರಿ ಸಿ ಎಮ್ ಅವ್ರು ಹೇಳಲಿಕ್ಕೆ? ಸಿ ಎಮ್ ಅವ್ರ ಮೇಲೆ ಆಗ್ರಹ ಮಾಡಲಿಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರನೇ ನಾವು ಅವರಿಗೆ ಆಗ್ರಹ ಮಾಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ಭೇಟಿಯಾಗಿ ಅವರು ಕೂಡ ನಿನ್ನೆ ಈ ಘಟನೆಯನ್ನು ಖಂಡನೆ ಮಾಡ್ಯಾರ. ಅವ್ರಿಗೂ ಕೂಡ ಅವರ ಮುಖಾಂತರ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ಮುಖ್ಯಮಂತ್ರಿ ಈ ರೀತಿ ಮುಂದೆ ಆಗಲಾರ್ದಂಗೆ ಕ್ರಮ ವಹಿಸಬೇಕು ಅನ್ನುವಂಥ ಒತ್ತಾಯಪೂರ್ವಕ ಆಗ್ರಹ ಕೂಡ ನಾವು ಜಿಲ್ಲಾ ಸಚಿವರೊಳಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ಎಲ್ಲರಿಗೂ ಆಗ್ರಹಪೂರ್ವಕವಾಗಿ ನಾನು ಹೇಳ್ತೀವಿ. ನಾವೆಲ್ಲ ಸಮುದಾಯದವರು ಕೂಡಿ ಅಂತ ಹೇಳಿ ಒಂದು ಮಾತು ಹೇಳ್ತೇನೆ. ಒಟ್ಟಾರೆ ಹೇಳಬೇಕಂತಂದರೆ ಏನು ಪರೀಕ್ಷೆ ಬರೆಯಲು ಹೋದಂಥ ವಿದ್ಯಾರ್ಥಿಗಳ ಜನಿವಾರ ತೆಗೆದಿದ್ದಕ್ಕೆ ಗದಗನ ಬ್ರಾಹ್ಮಣ ಸಮುದಾಯ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಸಿ ಎಂ ಸಿದ್ದರಾಮಯ್ಯನವರು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಇಲ್ಲಿಯ ಬ್ರಾಹ್ಮಣ ಸಂಘದ ಸದಸ್ಯರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಸಿಇಟಿ ಪರೀಕ್ಷೆ ಬರೆಯಲು ಹೋದಂಥ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳ ಜನಿವಾರ ತೆಗೆದಿದ್ದಕ್ಕೆ ಗದಗನ ಬ್ರಾಹ್ಮಣ ಸಂಘದ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧನೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಬ್ರಾಹ್ಮಣ ಸಮುದಾಯದ ಸಾಕಷ್ಟು ಮುಖಂಡರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರಿ, ಜನಿವಾರ ತೆಗಿಸಿ ವಿದ್ಯಾರ್ಥಿ ಪರೀಕ್ಷೆ ಬರೆದಿದ್ದಕ್ಕೆ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದೀರಿ ನೀವು ಅಂತ? ಈ ಘಟನೆ ಭಾಳ ಖಂಡನಾರ್ಹ ಆಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಬ್ರಾಹ್ಮಣ ಸಮಾಜದ ಮೇಲೆ ಏನು ಈ ರೀತಿ ಅವಹೇಳನಕಾರಿ ಒಂದು ಘಟನೆ ನಡೆದಿದೆ, ನಮ್ಮ ಧಾರ್ಮಿಕ ಭಾವನೆಗೆ ಇದು ಧಕ್ಕೆ ತರುವಂಥ ಘಟನೆ ಆಗಿದೆ. ಆ ವಿದ್ಯಾರ್ಥಿ ಭವಿಷ್ಯವನ್ನು ಕಸಿಯುವಂಥ ಒಂದು ಪ್ರಯತ್ನ ಇದಾಗಿದೆ. ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಈ ಘಟನೆಗೆ ಕಾರಣವಾಗಿರ್ತಕ್ಕಂಥ ಆ ಅಧಿಕಾರಿಗಳ ವಿರುದ್ಧ ಕೇವಲ ಶಿಸ್ತು ಕ್ರಮ ಅಲ್ಲ, ಸೇವೆಯಿಂದನೇ ಅವ್ರನ್ನ ವಜಾ ಮಾಡಬೇಕು ಅನ್ನುವಂಥ ಒಕ್ಕೋಲಿನ ಒಂದು ಅಭಿಪ್ರಾಯವನ್ನು ನಾವು ಇಡೀ ಗದಗ ಜಿಲ್ಲಾ ಬ್ರಾಹ್ಮಣ ಸಮಾಜದಿಂದ ಮಾಡ್ತಾ ಇದ್ದೇವೆ. ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೇವೆ, ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ಪ್ರತಿಭಟನೆ ಮುಖಾಂತರ ನಾವು ಆಗ್ರಹಪೂರ್ವಕವಾಗಿ ಒಂದು ವಿನಂತಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಈ ತಕ್ಷಣ ಆ ಅಧಿಕಾರಿಯನ್ನು ಡಿಸ್ಮಿಸ್ ಮಾಡಲಿಲ್ಲ ಅಂದರೆ, ವಜಾ ಮಾಡಲಿಲ್ಲ ಅಂದರೆ, ಈ ರೀತಿ ಘಟನೆಗಳು ಮರುಕಳಿಸಿದ ಹಾಗೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಬರುವಂಥ ದಿನಮಾನಗಳಲ್ಲಿ ಸಮಾಜ ಎಚ್ಚೆತ್ತುಕೊಂಡು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಗೆ ನಾವು ನಿಶ್ಚಿತವಾಗಿ ಇಳಿತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಸರ್ಕಾರ. ಬೇರೆ ಸಮುದಾಯದವರು ಹಿಜಾಬ್ ಆಗಿರ್ಬೋದು ಬೇರೆ ಬೇರೆ ಧರಿಸಿ ಬಂದಿರ್ತಾರೆ, ಯಾಕೆ ರಾಜ್ಯ ಸರ್ಕಾರ ಬ್ರಾಹ್ಮಣರನ್ನು ಟಾರ್ಗೆಟ್ ಮಾಡ್ತಾ ಇದೆ? ಅದೇ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಈ ಸಮಾಜ ಭಾಳ ಸುಶಿಕ್ಷಿತ ಸಮಾಜ, ಬಹಳ ನೆಮ್ಮದಿಯಿಂದ ಶಾಂತಿ ಸಮಾಧಾನದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ತಾವು ಮಾಡಿಕೊಂಡು ನೆಮ್ಮದಿಯಿಂದ ತಾವೂ ಇರ್ತಾರೆ, ಬೇರೆಯವ್ರಿಗೂ ನೆಮ್ಮದಿಯಿಂದ ಇರೋಕೆ ಬಿಡುವಂಥ ಒಂದು ಸಮಾಜ. ಆದರೆ ಈ ರೀತಿ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇವೆ. ಇವತ್ತಿನ ದಿವಸ ನಾವೆಲ್ಲ ಏನಿದ್ದೇವೆ ಜವಾಬ್ದಾರಿಯಲ್ಲಿದ್ದೇವೆ, ಸಮಾಜದ ಮುಖ್ಯವಾಹಿನಿಯಲ್ಲಿದ್ದೇವೆ, ಸಮಾಜದ ಪ್ರಮುಖರಾಗಿ ಇದ್ದೇವೆ. ಇಂಥ ಘಟನೆಗಳನ್ನು ನಾವು ಸಹಿಸಲಿಕ್ಕೆ ಆಗಲ್ಲ. ಬೇರೆ ಬೇರೆ ಸಮುದಾಯದ ಮೇಲೆ ಅವರು ಏನು ಒಂದು ತಮ್ಮ ಸಹಮತವನ್ನು ವ್ಯಕ್ತಪಡಿಸ್ತಾರೆ, ಅದೇ ರೀತಿ ಎಲ್ಲ ಸಮಾಜಗಳನ್ನು ಸಮಾನತೆ ದೃಷ್ಟಿಯಿಂದ ನೋಡ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿ ಆ ಮುಖ್ಯಮಂತ್ರಿಗಳದಾಗಿರ್ತದೆ. ಅದು ಏನೋ ಅಂತಾರಲ್ಲ, ಹಿರಿಯಣ್ಣನ ಚಾಳಿ ಮನೆ ಮಂದಿಗೆಲ್ಲ ಅಂತ, ಆ ರೀತಿ ಆಗಬಾರ್ದು. ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಎಲ್ಲ ಸಮಾಜಗಳನ್ನು ಸಮಾನವಾಗಿ ಕಾಣಬೇಕು. ಬ್ರಾಹ್ಮಣ ಸಮುದಾಯದ ಮೇಲೇ ಈ ರೀತಿ ವಿಶೇಷವಾಗಿ ಮೇಲಿಂದ ಮೇಲೆ ಈ ರೀತಿ ಘಟನೆಗಳು ನಡೀತಾ ಇರೋದರಿಂದ ವಿರೋಧಿ ಸರ್ಕಾರನೇ ಅನ್ಬೇಕಾಗುತ್ತೆ. ಬ್ರಾಹ್ಮಣ ವಿರೋಧಿ ಸರ್ಕಾರ ಇರೋದಕ್ಕೆ ನಾವು ಇನ್ನು ಮುಂದೆ ಭಾಳ ದಿವಸ ಬಿಡಲ್ಲ. ನಾವು ನಿಶ್ಚಿತವಾಗಿ ಹೋರಾಟಕ್ಕಿಳಿತೇವೆ, ರಸ್ತೆಗಿಳಿತೇವೆ, ಬೀದಿಗಿಳಿತೇವೆ. ಒಂದು ಅಸಹಕಾರ ಚಳವಳಿಯನ್ನು ಮಾಡುವಂಥ ಸಂದರ್ಭಕ್ಕೆ ಈ ಸಮಾಜವನ್ನು ತೆಗೆದುಕೊಂಡು ಹೋಗಬೇಡ್ರಿ. ಈಗ ನಾವು ವಿನಂತಿ ಮಾಡೋದ್ರ ಮೂಲಕ, ಮನವಿ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತೇವೆ, ಈ ರೀತಿ ತಪ್ಪುಗಳಾಗದೇ ಇರುವಾಗೆ ಜಾಗೃತಿ ವಹಿಸಿ ಕಾರ್ಯವನ್ನು ಮಾಡಬೇಕು ಹಾಗೆ ಅನ್ನುವಂಥ ಒತ್ತಾಯವನ್ನು ಮಾಡ್ತೇವೆ. ಬ್ರಾಹ್ಮಣ ಸಮುದಾಯ ಮತ್ತು ಬಹಳಷ್ಟು ಪಂಗಡಗಳನ್ನು ಕೂಡ ಜನಿವಾರ ಹಾಕ್ತಾರೆ, ಇದ್ರ ವಿಶೇಷತೆ ಏನು, ಯಾಕೆ ತೆಗಿಬಾರ್ದು ಇದನ್ನಂತ? ಜನಿವಾರ ಅಂದರೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಸಹಿತ ಉಪವೀತ ಇಲ್ಲದೆ ಮಾಡ್ಲಿಕ್ಕೆ ಬರೋದು. ಉಪವೀತ ಅಂತಂತಾರೆ, ಯಜ್ಞೋಪವೀತ ಅಂತಾರೆ, ಜನಿವಾರ ಅಂತಾರೆ, ಹಿಂಗೆ ನಾನಾ ರೀತಿ ಅಂತಾರೆ. ಅದಕ್ಕೆ ಯಾವ ಕರ್ಮ ಮಾಡಲಿ ಆ ಕರ್ಮಕ್ಕೆ ಯಜ್ಞೋಪವೀತ ಬೇಕೇ ಬೇಕು. ಯಜ್ಞೋಪವೀತ ಇಲ್ಲದೆ ಕರ್ಮ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದೊಂದು ಸಂಧ್ಯಾವಂದನೆ ಆಗಲಿ, ದೇವ ಪೂಜೆ ಆಗಲಿ, ಪಿತೃಕಾರ್ಯ ಆಗಲಿ, ಆ ಯಜ್ಞೋಪವೀತ ಅಂಬೋದು ಬಹಳ ಮುಖ್ಯ ಇದೆ. ಇದು ವೈಜ್ಞಾನಿಕವಾಗಿದೆ. ಇದು ಒಂದೇ ಬರೀ ಧಾರದ ಎಳೆಯೋದು ಜನಿವಾರ ಅಲ್ಲ,
ಅದು 3 ಎಳೆಗಳಿಂದ ಕೂಡಿದಂಥ ಜಾನುವಾರು ಮತ್ತು ಅದರೊಳಗೆ 9 ತಂತುಗಳು ಕೂಡಿಕೊಂಡು ಇದು ಜಾನುವಾರು ಆಗ್ತದೆ. ಆ ಜಾನುವಾರವನ್ನು ಹಾಕ್ಕೋಬೇಕಾದ್ರೆ ಹಂಗೆ ಬಡನ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ. ಅದರಲ್ಲಿ ದೇವತಾ ಆಹ್ವಾನ ಮಾಡಬೇಕು, ವೇದಗಳನ್ನ ಆಹ್ವಾನ ಮಾಡಬೇಕು ಮತ್ತು ದೇವತೆಗಳನ್ನ ಆಹ್ವಾನ ಮಾಡಿ ಮಂತ್ರಪೂರ್ವಕವಾಗಿ ಕರ್ತ ನಾವು ಅದನ್ನು ಯಜ್ಞೋಪವಿತ ಧಾರಣ ಮಾಡಿದ್ದಾದರೆ ಅದಕ್ಕೆ ಮಹತ್ವ ಬರ್ತದೆ. ಇಲ್ಲ ಅಂತಂದರೆ ಬರೋದಿಲ್ಲ. ಅದು ಯಜ್ಞೋಪವಿತನೇ ಮುಖ್ಯ ಬ್ರಾಹ್ಮಣರಿಗೆ. ಅದು ಸಂಕೇತ. ಯಾವಾಗ ಬ್ರಾಹ್ಮಣ ಉಪನಯನ ಮಾಡ್ಕೋತಾನೆ, ಯಾವಾಗ ತನ್ನ ಮಗನ ಉಪನಯನ ಮಾಡ್ತಾನೆ, ಆ ಸಮಯದೊಳಗೆ ಗಾಯತ್ರಿ ಮಂತ್ರಪೂರ್ವಕವಾಗಿ ಆ ಮಂತ್ರವನ್ನು ತನ್ನ ಮಗನಿಗೆ ಆಗಲಿ ತನ್ನ ಬಂಧುವಾಗಿ ಯಾರಿಗೆ ಹಾಕ್ತಾನೆ ಆವಾಗ ಅವ ಬ್ರಾಹ್ಮಣ ಆಗ್ತಾನೆ. ಅಲ್ಲಿ ತನಕ ಬ್ರಾಹ್ಮಣ ಇರುವುದಿಲ್ಲ. ಅದಕ್ಕೆ ಜಾನುವಾರನೇ ಮುಖ್ಯ ಬ್ರಾಹ್ಮರಿಗೆ. ಅದೇ ಸಂಕೇತವಾಗಿರ್ತದೆ. ಯಾವಾಗ ಬ್ರಾಹ್ಮಣ ಜಾನುವಾರವನ್ನು ತೆಗಿತಾನೆ ಅವನ ಬ್ರಾಹ್ಮಣತ್ವ ಹೋಗ್ತದೆ. ಆ ಥರವಾಗಿ ಜಾನುವಾರನೇ ಮುಖ್ಯ. ತೆಗೆದಿದ್ದಕ್ಕೆ ನೀವು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತೀರಿ. ನಾವು ಇದಕ್ಕೆ ಯಾಕೆ ಆಕ್ರೋಶ ಪಡಬಾರ್ದು? ನಮ್ಮದು ಬ್ರಾಹ್ಮಣದ ಒಂದು ಸಂಘದ ಪ್ರಕಾರವಾಗಿ, ನಮ್ಮ ಜಾತಿಯ ಪ್ರಕಾರವಾಗಿ ನಮ್ಮ ಸಂಕೇತ ಏನಂತಕೊಂಡಂದರೆ ನಮ್ಮದು ಜಾನುವಾರು ಇಲ್ಲದೆ ಯಾವುದೂ ಮಾಡ್ಲಿಕ್ಕೆ ಬರೋದಿಲ್ಲ. ಇವನ್ನು ನಾವು ಯಾವುದರ ಒಂದು ಕರ್ಮ ಮಾಡಬೇಕಾದ ಸಹಿತ ಒಂದು ಹೋಮ ಮಾಡಲಿ, ಕಾರ್ಯ ಮಾಡಲಿ, ಏನೋ ಮಾಡಿದ್ರೆ ಸಹಿತ ಆ ಯಜ್ಞೋಪವಿತ ಇಲ್ಲದು ಮಾಡ್ಲಿಕ್ಕೆ ಬರೋದಿಲ್ಲ. ಆ ಸಲುವಾಗಿ ಯಜ್ಞೋಪವಿತನ ಬ್ರಾಹ್ಮಣರಿಗೆ ಮುಖ್ಯ. ಇದು ಬ್ರಾಹ್ಮಣರು ಜನಿವಾರ ಹಾಕುವಂಥದ್ದು. ಇದನ್ನು ತೆಗೆದಿದ್ದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ನೀವೇನು ಒತ್ತಾಯ ಮಾಡ್ತೀರಿ ಸರ್? ಇವಾಗ ರಾಜ್ಯದೊಳಗೆ ನಿನ್ನೇನು ಈ ಘಟನೆ ನಡೆದದ ಅದನ್ನು ಬಲವಾಗಿ ಖಂಡಿಸುತ್ತಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಯಾವುದೇ ಮಾರ್ಗಸೂಚಿ ಇಲ್ಲದಿದ್ದರೂ ಸಹಿತ ಈ ಜನಿವಾರವನ್ನು ತೆಗೆದು ನೀವು ಒಳಗೆ ಹೋಗಬೇಕು ಅನ್ನುವಂಥ ಒಂದು ಉದ್ದಟತನದ ಏನು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದ್ದರು ಆ ಸರ್ಕಾರಿ ಸಿಬ್ಬಂದಿ, ಅವರಿಗೆ ಅವರ ಅವಿವೇಕತನದ ಒಂದು ಕ್ರಮವನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದರೊಳಗೆ ಯಾರ ಪ್ರೇರಣೆಯಿಂದ ಸಿಬ್ಬಂದಿ ಆ ರೀತಿ ಮಾಡಿದರು ಅನ್ನೋದನ್ನು ತನಿಖೆ ಮಾಡಿ ಕೂಡಲೇ ಅವರನ್ನು ಸೇವೆಯಿಂದ ವಜಾ ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳ ಒಳಗೆ ನಮ್ಮ ಬ್ರಾಹ್ಮಣ ಸಮುದಾಯದಿಂದ, ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ನಾನು ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ. ಮತ್ತು ಏನು ನಿನ್ನೆ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಬೀದರ್ದಲ್ಲಿ ಆ ವಿದ್ಯಾರ್ಥಿಗೆ ಆಗಿಲ್ಲ, ಅವನಿಗೆ ನೀವು ಆ ಪರೀಕ್ಷೆಯನ್ನು ಅವ ಹಾಜರಾಗ್ಯಾನ ಅಂತನ ಕನ್ಸಿಡರ್ ಮಾಡಿ ಅವಾಗ ಗೌರ್ಮೆಂಟ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅವಾಗ ಇಂಜಿನಿಯರಿಂಗ್ ಸೀಟು ಕೊಡಬೇಕು ಅಂಥೇಳಿ ಎಲ್ಲ ಸಮುದಾಯದ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನು ಮನವಿ ಮಾಡ್ಕೋತೀರಿ ಸಿ ಎಮ್ ಅವ್ರು ಹೇಳಲಿಕ್ಕೆ? ಸಿ ಎಮ್ ಅವ್ರ ಮೇಲೆ ಆಗ್ರಹ ಮಾಡಲಿಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರನೇ ನಾವು ಅವರಿಗೆ ಆಗ್ರಹ ಮಾಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ಭೇಟಿಯಾಗಿ ಅವರು ಕೂಡ ನಿನ್ನೆ ಈ ಘಟನೆಯನ್ನು ಖಂಡನೆ ಮಾಡ್ಯಾರ. ಅವ್ರಿಗೂ ಕೂಡ ಅವರ ಮುಖಾಂತರ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ಮುಖ್ಯಮಂತ್ರಿ ಈ ರೀತಿ ಮುಂದೆ ಆಗಲಾರ್ದಂಗೆ ಕ್ರಮ ವಹಿಸಬೇಕು ಅನ್ನುವಂಥ ಒತ್ತಾಯಪೂರ್ವಕ ಆಗ್ರಹ ಕೂಡ ನಾವು ಜಿಲ್ಲಾ ಸಚಿವರೊಳಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ಎಲ್ಲರಿಗೂ ಆಗ್ರಹಪೂರ್ವಕವಾಗಿ ನಾನು ಹೇಳ್ತೀವಿ. ನಾವೆಲ್ಲ ಸಮುದಾಯದವರು ಕೂಡಿ ಅಂತ ಹೇಳಿ ಒಂದು ಮಾತು ಹೇಳ್ತೇನೆ. ಒಟ್ಟಾರೆ ಹೇಳಬೇಕಂತಂದರೆ ಏನು ಪರೀಕ್ಷೆ ಬರೆಯಲು ಹೋದಂಥ ವಿದ್ಯಾರ್ಥಿಗಳ ಜನಿವಾರ ತೆಗೆದಿದ್ದಕ್ಕೆ ಗದಗನ ಬ್ರಾಹ್ಮಣ ಸಮುದಾಯ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಸಿ ಎಂ ಸಿದ್ದರಾಮಯ್ಯನವರು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಇಲ್ಲಿಯ ಬ್ರಾಹ್ಮಣ ಸಂಘದ ಸದಸ್ಯರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.